ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 23ನೇ ಅಧ್ಯಾಯ ಅದರ 1ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಹಾಲೆಲೂಯ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ. ಹಾಲೆಲೂಯ. ನೋಡ್ರಿ, ಒಬ್ಬ ಕುರುಬನು ಕುರಿಗಳ ಜೊತೆ ಇರುವಾಗ ಕುರಿಗಳು ಯಾವುದಕ್ಕೂ ಯೋಚನೆ ಮಾಡುವುದಿಲ್ಲ. ಯಾಕೆಂದರೆ ಕುರಿಗಳಿಗೆ ಕುರುಬನ ಮೇಲೆ ಎಷ್ಟು ನಂಬಿಕೆ ಎಂಬುದಾಗಿ ನೋಡುವಾಗ ತನ್ನ ಕುರುಬನು ಹಸಿರು ಗಾವಲುಗಳಿಗೆ ನಡೆಸುತ್ತಾನೆ, ಒಳ್ಳೆ ನೀರಿರುವಂತ ಜಾಗಗಳಿಗೆ ನಡೆಸುತ್ತಾನೆ ಎಂಬುವಂತ ಬಲವಾದ ಒಂದು ನಂಬಿಕೆ ಯಾರಲ್ಲಿರುತ್ತೆ ಅಂದ್ರೆ ಕುರಿಗಳಲ್ಲಿ ಇರುತ್ತೆ. ಮತ್ತೆ ಕುರುಬನು ಸ್ವರಕ್ಕೆ ಕುರಿಗಳು ಯಾವತ್ತೂ ಏನ್ ಮಾಡುತ್ತೆ, ಸ್ವರವನ್ನ ಕೇಳಿ ಕುರುಬನನ್ನ ಹಿಂಬಾಲಿಸುವುದನ್ನ ನಾವು ನೋಡ್ತೇವೆ. ನೋಡ್ರಿ, ಕುರಿಗಳು ಯಾವತ್ತೇ ಆಗ್ಲಿ ಯಾವುದಕ್ಕೂ ಕೊರತೆ ಪಡೋದಿಲ್ಲ. ಯಾಕಂದ್ರೆ ಕುರುಬನು ಯಾವಾಗಲೂ ಅವುಗಳಿಗೆ ಬೇಕಾದ ಒಂದು ಹಚ್ಚ ಹಸಿರಾದ ಹುಲ್ಲಿನ ಗಾವಲುಗಳಲ್ಲಿ ನಡೆಸುವುದನ್ನ ನಾವು ನೋಡ್ತೇವೆ. ಅಂತ ಕುರುಬನು ನಮ್ಮ ದೇವರಾಗಿರುವಾಗ ನಾವು ಸಹ ಯಾವುದಕ್ಕೂ ಕೊರತೆ ಪಡುವ ಅವಶ್ಯಕತೆ ಇಲ್ಲ. ಪ್ರಿಯರೇ, ಅನೇಕ ಕೊರತೆಗಳು ನಮ್ಮ ಜೀವಿತಗಳಲ್ಲಿ ಸಹನೂ ಇರುತ್ತೆ ಅಲ್ವಾ? ಅನೇಕ ಕೊರತೆಗಳು ನಮ್ಮ ಜೀವಿತದಲ್ಲಿ ಸಹ ಇರುತ್ತೆ. ಅನೇಕ ಅವಶ್ಯಕತೆಗಳು ನಮಗೆ ಬೇಕಾಗಿರುತ್ತದೆ. ದಿನನಿತ್ಯ ನಾವು ಒಂದು ದಿನವನ್ನ ಕಳೆಯಬೇಕು ಎಂಬುದಾಗಿ ನೋಡುವಾಗ ಅನೇಕ ಅಗತ್ಯತೆಗಳು ನಮ್ಮ ಜೀವಿತಗಳಲ್ಲಿ ಸಹ ಇರುತ್ತೆ. ಆದ್ರೆ ಆ ಎಲ್ಲ ಅಗತ್ಯತೆಗಳನ್ನ ಸಂಧಿಸಲು, ಪೂರೈಸಲು ಕರ್ತನಾದ ಯೇಸು ಸ್ವಾಮಿ ನಮ್ಮ ಜೊತೆ ಇರ್ತಾನೆ. ಯಾಕಂದ್ರೆ ದೇವರು ಯೆಹೋವ ಈರೆಯಾಗಿದ್ದಾನೆ, ಆತನು ಒದಗಿಸುವ ಆತನಾಗಿದ್ದಾನೆ. ಹಾಲೆಲೂಯ. ಕುರುಬನಾಗಿರುವ ಯೇಸು ಸ್ವಾಮಿ ನಮ್ಮ ಜೊತೆ ಇರುವಾಗ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮೆಲ್ಲ ಕೊರತೆಗಳನ್ನ ಆತನು ಖಂಡಿತವಾಗಿ, ನಿಶ್ಚಯವಾಗಿ ಆತನ ಏನ್ ಮಾಡ್ತಾನೆ, ನೀಗಿಸುವ ಆತನಾಗಿದ್ದಾನೆ. ಆ ಕುರುಬನ ಮೇಲೆ ದೃಷ್ಟಿ ಇಡೋಣ, ಕುರುಬನನ್ನ ನೋಡಿ ಕರೆಯೋಣ. ನಮ್ಮ ಕೊರತೆಗಳಲ್ಲಿ, ನಮ್ಮ ಅವಶ್ಯಕತೆಗಳಲ್ಲಿ ಕುರುಬನ ಮುಖವನ್ನ ದೃಷ್ಟಿಸುತ್ತಾ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಈ ಕೊರತೆ ಇದೆಯಪ್ಪ, ನೀನು ನೀಗಿಸೆಂಬುದಾಗಿ. ಖಂಡಿತವಾಗಿಯೂ ಆತನು ನಮ್ಮೆಲ್ಲ ಅವಶ್ಯಕತೆಗಳನ್ನ ಸಂಧಿಸುವ ಆತನಾಗಿದ್ದಾನೆ. ಹಾಲೆಲೂಯ. ಆತನಲ್ಲಿ ವಿಶ್ವಾಸವಿಟ್ಟು ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೆ, ಮಹೋನ್ನತನೆ, ಅದ್ಭುತನಾದ ದೇವರೇ ಅಪ್ಪ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಸಮಯದಲ್ಲಿ ದೇವರೇ ಅಪ್ಪ, ಕುರುಬನಾಗಿರುವ ನಿನ್ನನ್ನು ನಾವು ದೃಷ್ಟಿಸಿ ಪ್ರಾರ್ಥಿಸ್ತೇವಪ್ಪ. ಹೌದು ಸ್ವಾಮಿ ಅಪ್ಪ ಕರ್ತನೆ, ನಮ್ಮೆಲ್ಲ ಕೊರತೆಗಳನ್ನು ನೀಗಿಸುವ ದೇವರು ನೀನು ಸ್ವಾಮಿ. ನಮ್ಮೆಲ್ಲ ಅವಶ್ಯಕತೆಗಳನ್ನು ಸಂಧಿಸುವ ದೇವರು ನೀನು ಸ್ವಾಮಿ. ಈ ದಿನದಲ್ಲಿ ಯಾರೆಲ್ಲ ಕರ್ತನೆ ಅಪ್ಪ ಯಾವ ಒಂದು ಕೊರತೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ, ಯಾವ ಒಂದು ಅವಶ್ಯಕತೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಅವರೆಲ್ಲರನ್ನ ಸ್ವಾಮಿ ನೀನು ದೃಷ್ಟಿಸಿ ಅಪ್ಪ, ನೀನು ಕುರುಬನಾಗಿ ಅವರ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. యేసయ్య, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೆ, ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.